ಬಿಜೆಪಿಗೆ ಮುಸ್ಲಿಂ ಪಾಕಿಸ್ತಾನ ಪದಗಳೇ ಬಂಡವಾಳ. ನೀಟ್ ಹಗರಣ ತನಿಖೆಗೆ ಕೇಂದ್ರದ ನಿರ್ಲಕ್ಷ್ಯ. ಶಾಲೆಗಳಲ್ಲಿ ಕೇಸರಿ ಅಭಿಯಾನ ಹೊಸದೇನಲ್ಲ ಎಂದರು. ಡಿಸಿಎಂ ಹುದ್ದೆ ಸೃಷ್ಟಿ ಹೈಕಮಾಂಡ್ ನಿರ್ಧಾರ. ಮುಸ್ಲಿಂ ಮುಖಂಡರ ಮೇಲಿನ ಕೇಸ್ ವಾಪಸ್. ನೀಟ್ ಹಗರಣ ಹಾಗೂ ರಾಜ್ಯ ರಾಜಕೀಯದ ಸಚಿವ ಸಂಪುಟ ವಿಸ್ತರಣೆಯ ಕುರಿತು ಹಲವು ಮಹತ್ವದ ಸತ್ಯಗಳನ್ನು ಚಿತ್ರದುರ್ಗದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬಿಚ್ಚಿಟ್ಟಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಂ ನಾಯಕರ ಮೇಲಿನ ಪ್ರಕರಣಗಳನ್ನು ಹಿಂಪಡೆಯುವ ವಿಷಯದ ಕುರಿತು ಪ್ರತಿಕ್ರಿಯಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ಸರ್ಕಾರದ ಮುಂದೆ ಮುಸ್ಲಿಮರು, ರೈತರು, ಕನ್ನಡ ಪರ ಹೋರಾಟಗಾರರು ಸೇರಿದಂತೆ ಸುಮಾರು 50ರಿಂದ 60 ಪ್ರಕರಣಗಳಿವೆ. ಆದರೆ ಬಿಜೆಪಿ ನಾಯಕರಿಗೆ ಕೇವಲ ಮುಸ್ಲಿಂ ಮತ್ತು ಪಾಕಿಸ್ತಾನ ಎಂಬ ಪದಗಳನ್ನು ಬಳಸುವುದಷ್ಟೇ ಗೊತ್ತು. ಈ ಪದಗಳನ್ನು ಕೇಳಿದರೆ ಜನರು ಆಕರ್ಷಿತರಾಗುತ್ತಾರೆ ಎಂಬುದು ಅವರ ಭ್ರಮೆ. ಇದು ಬಿಜೆಪಿಯ ಹಿಂದಿನ ರಾಜಕೀಯ ಸ್ಟಂಟ್ ಎಂದು ಕಿಡಿಕಾರಿದರು. ಇದೇ ವೇಳೆ ದೇಶದಾದ್ಯಂತ ಸದ್ದು ಮಾಡುತ್ತಿರುವ ನೀಟ್ ಪರೀಕ್ಷಾ ಅಕ್ರಮದ ಕುರಿತು ಮಾತನಾಡಿದ ಅವರು, ಈ ಹಗರಣದ ಹಿಂದೆ ಕೇಂದ್ರ ಸರ್ಕಾರದ ಬೇಜವಾಬ್ದಾರಿತನ ಎದ್ದು ಕಾಣುತ್ತಿದೆ. ಕೇಂದ್ರ ಶಿಕ್ಷಣ ಸಚಿವರು ಈ ವಿಷಯದ ಬಗ್ಗೆ ಕನಿಷ್ಠ ಕಾಳಜಿಯನ್ನು ತೋರಿಸುತ್ತಿಲ್ಲ. ಮಾಧ್ಯಮಗಳ ಮುಂದೆ ಬಂದು ಉತ್ತರಿಸುವ ಧೈರ್ಯ ಅವರಿಗಿಲ್ಲ ಎಂದು ದೂರಿದರು. ಇನ್ನು ಶಾಲೆಗಳಲ್ಲಿ ನಡೆಯುತ್ತಿರುವ ಕೇಸರಿ ಅಭಿಯಾನದ ಕುರಿತು ಮಾತನಾಡಿದ ಸಚಿವರು, ಬಿಜೆಪಿಯವರು ನಮ್ಮ ಬಾಲ್ಯದಿಂದಲೂ ಇಂತಹ ಕೇಸರಿ ಅಭಿಯಾನ ಮಾಡುತ್ತಿದ್ದಾರೆ. ಇದರಲ್ಲಿ ಹೊಸದೇನೂ ಇಲ್ಲ. ದೇಶದಲ್ಲಿ ಎಡ ಮತ್ತು ಬಲ ಎಂಬ ವಿಭಿನ್ನ ಸಿದ್ಧಾಂತಗಳಿವೆ. ಯಾರಿಗೆ ಯಾವ ಸಿದ್ಧಾಂತ ಬೇಕೋ ಅದನ್ನು ಅವರು ಆಯ್ಕೆ ಮಾಡಿಕೊಳ್ಳುತ್ತಾರೆ. ನಮ್ಮ ಸಿದ್ಧಾಂತದ ಬಗ್ಗೆ ನಾವು ಮಾತನಾಡ್ತೇವೆ ಎಂದರು. ಏನು ವಿಶೇಷ ನೀವು ಹೇಳಬೇಕು? ಅವ್ರ ಕೆಲಸ ಏನೋ ಮತ್ತೆ ನೀವು ಅದನ್ನು ಸ್ಟಡಿ ಮಾಡಬೇಕಲ್ಲ. ಅದರಲ್ಲಿ ಸುಮಾರು 50-60 ಕೇಸ್ ಇದೆ. ಎಲ್ಲ ಮುಸ್ಲಿಮರಿದ್ದಾರೆ, ಕನ್ನಡ ಪರ ಇದ್ದಾರೆ, ರೈತರಿದ್ದಾರೆ, ಬೇರೆ ಬೇರೆ ಘಟನೆಗಳಾಗಿದ್ದಾವೆ, ರಾಜಕೀಯ ಪಕ್ಷದ ಮುಖಂಡರಿದ್ದಾರೆ, ಅವರು ಇರ್ಬೋದು. ಅದರಲ್ಲಿ ಯಾವಾಗಲೂ ಈ ಥರ ಮಾಡಿದಾಗ ಅದನ್ನು ಹೇಳಿಬಿಡ್ತಾರೆ ಅವರು. ಮುಸ್ಲಿಂ ಪಾಕಿಸ್ತಾನ ಅಂದರೆ ಜನ ನೇರವಾಗಿ ಅಟ್ರಾಕ್ಟ್ ಆಗ್ತಾರೆ. ಹೀಗಾಗಿ ಅದು ಸ್ಟ್ಯಾಂಡರ್ಡು ಅಲಿಗೇಷನ್. ಅವರು ನೀಟಲ್ಲಿ ಅಕ್ರಮ ನಡೆದಿದ್ದು ವಿದ್ಯಾರ್ಥಿಗಳು ಸಾಕಷ್ಟು ಮಾಡಬೇಕಲ್ಲ, ಅವ್ರ ಕೈಯಲ್ಲಿದ್ದಾರೆ. ಅದು ಕೇಂದ್ರ ಸರ್ಕಾರ ಮಾಡಬೇಕು. ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ. ಅವರು ತೋರಿಸ್ಬೇಕು. ಅವ್ರ ಸ್ವಂತವ್ರ ಕೇಂದ್ರ ಶಿಕ್ಷಣ ಸಚಿವರು ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ. ಯಾವುದೇ ಮೀಡಿಯಾ ಮುಂದೆ ಬಂದು ಏನಾಗಿದೆ ಅಂತ ಹೇಳ್ತಾ ಇಲ್ಲ. ಸೊ ಅವ್ರ ಬೇಜವಾಬ್ದಾರಿ ಅದು ಕಾಣ್ತಾ ಇದೆ. ಶಾಲೆಗಳಲ್ಲೂ ಕೂಡ ಕೇಸರಿ ಅಭಿಯಾನಕ್ಕೆ ಬಿಜೆಪಿಯವರು ಮುಂದಾಗಿದ್ದಾರೆ. ಮಾಡ್ತಾರೆ, ಈಗೇನು ಮಾಡ್ತಿಲ್ಲ. ನಾವು ಚಿಕ್ಕವರಿಂದ ಮಾಡ್ತಾರೆ ಅವರು. ಅವಾಗಿಂದಲೇ ಅದನ್ನೆಲ್ಲ ಅವರಿಗೆ ಪಾಠ ಹೇಳೋಂಥ ಪ್ರಯತ್ನ ಮಾಡ್ತಾರೆ. ಅದೇನು ಹೊಸದನ್ನು ಮಕ್ಕಳಲ್ಲೂ ಕೂಡ ಆ ರೀತಿ ಕೇಸರಿ ಈ ಥರದ್ದೆಲ್ಲ ಬಿತ್ತನೆ ಮಾಡೋದು ಎಷ್ಟು ನೋಡೋಣ. ಅವ್ರವ್ರ ಇಷ್ಟ. ಅದು ಯಾರು ಅದನ್ನು ಒಪ್ಕೋತಾರೆ, ಯಾರು ರೈಟಿಗೆ ಹೋಗ್ತಾರೆ, ಕೆಲವರು ಲೆಫ್ಟಿಗೆ ಹೋಗ್ತಾರೆ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ನಮ್ಮ ಐಡಿಯಾಲಜಿ ನಾವು ಹೇಳ್ಬೇಕಾಗ್ತದೆ ಅಷ್ಟೇ. 28ರವರೆಗೂ CM ಸ್ಥಾನದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಈಗ DCM ರೇಸಲ್ಲಿ ನೀವು ಕೂಡ ಇದ್ದೀರ ಅಂತ ಕೇಳ್ಬರ್ತೀವಿ. ಇಲ್ಲ, ಯಾವುದೇ ಇನ್ನೂ ಚರ್ಚೆ ಆಗಬೇಕು. ಡೆಲ್ಲಿಯಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಕಾದು ನೋಡೋಣ. ಮೊನ್ನೆ ತುಮಕೂರು ಮಾತಾಡ್ತೀನಿ, ಕಾರ್ಯಕರ್ತರಿಗೆ ಅಧಿಕಾರ ಜವಾಬ್ದಾರಿ ಕೊಡಬೇಕು, ಅದಾಗ್ತಿಲ್ಲ. ಕೊಡಲೇಬೇಕು ಹೇಳಿದ್ದೀವಿ, ಕೂಡ ಹೇಳಿದ್ದೀವಿ, ನಿನ್ನೆ ಹೇಳಿದ್ದೀವಿ, ನಾಳೆ ಕೂಡ ಹೇಳ್ತದೆ. ಪ್ರಶ್ನೆ ಇಲ್ಲ. ಯಾಕಂದರೆ ಕಾರ್ಯಕರ್ತರು ನಮಗೆ ಬೆನ್ನೆಲುಬು, ಅವರೇ ನಮಗೆ ಶಕ್ತಿ. ಅವ್ರು ನಾವು ನೆಗ್ಲೆಕ್ಟ್ ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ. ಮತ್ತೆ ಸಚಿವ ಸ್ಥಾನದ ಆಕಾಂಕ್ಷಿ ಮಿನಿಸ್ಟರ್ ಚೇಂಜ್ ಮಾಡ್ಬೇಕಂತ ಅದೇನು ನಮ್ಗೆ ಗೊತ್ತಿಲ್ಲ. ಎಷ್ಟು ಜನ ಚೇಂಜ್ ಮಾಡ್ತಾರೆ ಅದೆಲ್ಲ ಇಷ್ಟು ಸಮಯ ಬಂದಾಗ ಯಾರಿಗೆ ಮಾಡಬೇಕು, ಯಾರಿಗೆ ಬಿಡಬೇಕು, ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಸರಿಯಾದ ತೀರ್ಮಾನ ಮಾಡ್ತಾರೆ. ಈಗ ರಾಜ್ಯಸಭಾದ ಆಕಾಂಕ್ಷಿಗಳು ಯಾರು ಇದ್ದಾರೆ ಗೊತ್ತಿಲ್ಲ ಯಾರಿದ್ದಾರೆ. ಅದು ಯಾರು ಅರ್ಜಿ ಹಾಕ್ತಾರೆ ಇನ್ನೂ ಹಾಕಬೇಕಾಗಿದೆ, ಕೇಳಬೇಕಾಗ್ತದೆ. ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಅವಾಗ ಗೊತ್ತಾಗುತ್ತೆ ಯಾರು ಇದ್ದಾರೆ, ಅದರಲ್ಲಿ ಸಮರ್ಥರು ಯಾರು ಅಂತ ಗೊತ್ತಾಗುತ್ತೆ. ಇದೇ ವೇಳೆ ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆಯಾಗುತ್ತಿರುವ ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಗಳ ಸೃಷ್ಟಿ ಹಾಗೂ ಸಚಿವ ಸಂಪುಟ ವಿಸ್ತರಣೆಯ ಕುರಿತು ಪ್ರತಿಕ್ರಿಯಿಸಿ, ದೆಹಲಿ ಮಟ್ಟದಲ್ಲಿ ಏನು ಚರ್ಚೆಯಾಗುತ್ತಿದೆ ಎಂದು ನಮಗೆ ಇನ್ನೂ ತಿಳಿದಿಲ್ಲ. ಎಷ್ಟು ಸಚಿವರನ್ನ ಬದಲಾಯಿಸುತ್ತಾರೆ ಅಥವಾ ಯಾವಾಗ ವಿಸ್ತರಣೆ ಮಾಡ್ತಾರೆ ಎಂಬ ಸಂಪೂರ್ಣ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳಲಿದ್ದು, ಅಲ್ಲಿಯವರೆಗೆ ನಾವೆಲ್ಲರೂ ಕಾದು ನೋಡಬೇಕಿದೆ ಎಂದು ಸ್ಪಷ್ಟಪಡಿಸಿದರು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी। ये
अटूट बंधन खिले हर आशियाना, रंग वस्त्रों का खजाना, मन भाए आराधना। आराधना, मारुति गली, बेलगाम। मन भाए आराधना।